ಧಾರವಾಡ ಜಿಲ್ಲೆಯಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಹೆಚ್ಚಾಗಿದೆ. ಗ್ಯಾಸ್ ರೀಫಿಲ್ಲಿಂಗ್ ಮಾಡಿ ಇದೀಗ ಜನರನ್ನ ಯಾಮಾರಿಸಲಾಗ್ತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ನ ದಂಧೆ ಬನಶಂಕರಿ ಗ್ಯಾಸ್ ಏಜೆನ್ಸಿಯಿಂದ ಈ ರೀತಿಯ ಒಂದು ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಸಚಿನ್ ಸಜ್ಜನ್ ಎಂಬುವವರಿಗೆ ಸೇರಿದಂತ ಗ್ಯಾಸ್ ಏಜೆನ್ಸಿ ಇದಾಗಿದೆ. ಕಳೆದ 15 ದಿನಗಳ ಹಿಂದೆ ರೆಡ್ ಹ್ಯಾಂಡ್ ಆಗಿ ಬನಶಂಕರಿ ಏಜೆನ್ಸಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋದು ಸಿಕ್ಕಿಬಿದ್ದಿದೆ. ಮತ್ತೆ ಈಗಲೂ ಕೂಡ ರೀಫಿಲ್ಲಿಂಗ್ ದಂಧೆಯನ್ನು ಮುಂದುವರಿಸಿ ಭಾರಿ ದೊಡ್ಡ ಮಟ್ಟದ ದಂಧೆಯನ್ನು ಮಾಡ್ತಾ ಇದ್ದಾರೆ. ತೋಟದ ಮನೆಯಲ್ಲಿ ನೂರಾರು ಸಿಲಿಂಡರ್ಗಳು ಗ್ಯಾಸ್ ರೀಫಿಲ್ಲಿಂಗಿಗೆ ತಂದಿರುವಂಥದ್ದು ಕೂಡ ಪತ್ತೆಯಾಗಿದೆ. ಸಪ್ಲೈ ಮಾಡ್ಕೊಂಡು ಬಂತು ಇಲ್ಲಿ ಬೇರೆ ಜಾಗದಲ್ಲಿ ಇದ್ದಾರೆ ಅಂತ ನಮ್ಮ ಮಾಹಿತಿ ಬರ್ತೈತೆ. ಮಾಹಿತಿ ಬಂದು ಇಲ್ಲಿ ನೋಡಿದಾಗ ಇವ್ರ ಗಾಡಿಗಳು ಇರ್ತಾವೆ. ಅದಕ್ಕೆ ನಾವು ಎಲ್ಲರ ಹತ್ರ ಕಂಪ್ಲೇಂಟ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಏಜೆನ್ಸಿ ಹಗಲೆ ಮುಗಲ ಆಗ್ತದೆ ಮತ್ತು ನಿಮಗೇನು ಗಮನಕ್ಕಿಲ್ಲ? ನಮ್ಮ ಗಮನಕ್ಕೆ ಹಗಲ ಮುಗಲು ಲಾಸ್ಟ್ ಟೈಮ್ ಆದಾಗೂ ನಾವು ಊರಲ್ಲಿ ಇರಲಿಲ್ಲ. ಈ ಥರ ಆಯಿತು. ನಾವು ಈ ಸತಿ ಅದೇ ತನಿಖೆ ಒಳಗೆ ನಾವು ಇದ್ರ ಬ್ಯುಸಿ ಇದ್ವಿ. ನಾವು ಅದೇ ತಹಸೀಲ್ದಾರ್ ಎ ಆಫೀಸಲ್ಲಿ ಅಡ್ಡಾಡ್ತಾ ನಮ್ಮ ಕೇಸ್ ಹೊತ್ತಿಂದ ನಾವು ಬ್ಯುಸಿ ಇದ್ವಿ. ಇವತ್ತು ಬೆಳಗ್ಗೆ ತೊಗೊಂಡೋಗಿರೋದಕ್ಕೂ ದಾಖಲೆ ಇದೆ. 32 ತೊಗೊಂಡೋಗಿದ್ದಾರೆ. ತೊಗೊಂಡೋದ ನಂತರ ಇಲ್ಲಿ ಬಂದಿರೋದ್ರ ಬಗ್ಗೆ ಮಾಹಿತಿ ಬಂದ್ಕೊಳ್ಳೆ ತಬಡು ಇಲ್ಲಿ ಬಂದಿವಿ. ಇಲ್ಲಿ ಬಂದ ನಂತರ ಅವ್ರ ಹುಡುಗರು ಇಲ್ಲ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಕೊಂಡು ತನಿಖೆ ಮಾಡಿದ್ವಿ. ಹುಡುಗರ ಮೇಲೆ ಅವರ ಒಬ್ಬ ಮಾರ್ವಾಡಿ ಇದು ಅಶೋಕ್ ಮತ್ತು ಕೇಮರಾಜ್ ಅಂತ ಬೆಳಗ್ಗೆ ಒಯ್ದವ್ರು ಹುಡುಗರು. ಈಗ ಅದು ನಮಗೆ ಮಾಹಿತಿ ಬಂತು, ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಈ ಜಾಗ ಎಲ್ಲಿ ಇದು ನಮಗೂ ಅಷ್ಟು ಗೊತ್ತಿಲ್ಲ. ಬೆಳಗ್ಗೆ ತೋಟ ಐತಿರಿ, ಇಲ್ಲಿ ತೋಟ ಐತೆ, ಇಲ್ಲಿ ಕಳಿಸಿದ್ವಿ. ಇಲ್ಲಿ ಬಂದು ನೋಡಿದಾಗ ಈ ತರ ಇತ್ತು. ಅದಕ್ಕೆ ನಾವೆಲ್ಲ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡ್ತಾ ಇದೀವಿ. ಧಾರವಾಡದ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈ ದಂಧೆಯ ಬಗ್ಗೆ ಪೊಲೀಸರು ಮತ್ತೆ ಆರೋಗ್ಯ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಪ್ರಶಾಂತ್? ವಿಜಯ್, ಏನಂತಂದ್ರೆ ಇದು ಕಳೆದ 15 ದಿನಗಳ ಹಿಂದೆ ಕೂಡ ಈ ರೀತಿ ಗ್ಯಾಸ್ ರಿಪೇರಿಂಗ್ ಘಟನೆ ನಡೆದಿತ್ತು. ಅವಾಗ ಕೂಡ ಇಲ್ಲಿ ತಹಸೀಲ್ದಾರ್ ಅಂತ ಗ್ರಾಮೀಣ ಪೊಲೀಸರು ಅಂತ ಎಲ್ಲರೂ ಕೂಡ ಭೇಟಿ ನೀಡಿ ಸೀಜ್ ಮಾಡಿದ್ರು ಕೂಡ. ಸೊ ಈ 15 ದಿವಸ ಆದ್ಮೇಲೆ ಕೂಡ ಮತ್ತೆ ಧಾರವಾಡ ಹೊರವಲಯದಲ್ಲಿ ಈ ಹೊಸದಾಗಿ ಸಚಿನ್ ಸಜ್ಜನ್ ಅಂತ ಮಾಲೀಕತ್ವದ ಇದು 2ನೇ ಗ್ಯಾಸ್ ರಿಪೇರಿಂಗ್ ಆಗಿದ್ರಿಂದ ಮತ್ತೆ ಕೂಡ ಇದು ನಿನ್ನೆಯೂ ಕೂಡ ತಹಸೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಮತ್ತೆ ಸೀಜ್ ಮಾಡಿದ್ದಾರೆ. ವಿಜಯ್, ಅಲ್ಲ, ಈಗ ಈ ತರದ ದಂಧೆಗಳು ಹಾಗಾದ್ರೆ ಅಲ್ಲಲ್ಲಿ ನಡೀತಾ ಇದ್ದಾವೆ ಅಂತ ಆಯ್ತು ಧಾರವಾಡದ ಭಾಗದಲ್ಲಿ? ಹೌದು ವಿಜಯ್, ಏನಂತಂದ್ರೆ ಈ ರೀತಿ ದಂಧೆಗಳು ನಡೀತಾ ಇದಾವೆ. ಈಗ ತಾನೇ ಬೆಳಕಿಗೆ ಬರ್ತಾ ಇದೆ. ಸೊ ಇದು ಇನ್ನೂ ಎಷ್ಟು ಧಾರವಾಡದಲ್ಲಿ ಈ ತರ ದಂಧೆಗಳು ನಡೀತಾ ಇದೆ ಅಂತ ಈಗಷ್ಟೇ ಕಾಣ್ಬೇಕಾಗಿದೆ ವಿಜಯ್. ಅಲ್ಲ, ಈಗ ಇದರಿಂದ ಯಾವ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ, ಹೇಗೆ ಇದು ದಂಧೆ ನಡೀತಾ ಇದೆ? ಏನಂತಂದ್ರೆ ಇವರು SPA ಮತ್ತು ಭಾರತ್ ಗ್ಯಾಸ್ ಅಂತ 2 ಕಂಪನಿ ಏನು ಡೈರೆಕ್ಟ್ ಗುಡಾನಿಂದ ಏನು ಗ್ರಾಹಕರಿಗೆ ಕೊಡ್ತಿದ್ರಲ್ಲ, ಇವರು ತಗೊಂಡು ಬಂದು ಹೊರವಲಯದಲ್ಲಿ ಇವತ್ತೊಂದೊಂದು ಗುಡಾನ್ ಮಾಡಿದ್ದಾರೆ. ಈ ತೋಟದಲ್ಲಿ ಹೊರವಲಯದಂತ ತಮ್ಮ ಗುಡಾನಲ್ಲಿ ಅಲ್ಲಿ ಹೋಗಿ 1 ಸಿಲಿಂಡರ್ ಇಂದ ಗ್ರಾಹಕರಿಗೆ ಕೊಡಬೇಕಂತ 1 ಸಿಲಿಂಡರ್ ಇಂದ 3 ರಿಂದ 4 kg ಸಿಲಿಂಡರ್ ನ ರಿಫಿಲ್ಲಿಂಗ್ ಮಾಡ್ತಾರೆ. ರಿಫಿಲ್ಲಿಂಗ್ ಮಾಡಿ ಆ ಕಮರ್ಷಿಯಲ್ ಸಿಲಿಂಡರ್ ಇರ್ತಾವಲ್ಲ ಅದಕ್ಕೆ ರಿಫಿಲ್ಲಿಂಗ್ ಮಾಡಿ ಅದನ್ನ ಈ ಕಮರ್ಷಿಯಲ್ ಹೋಟೆಲ್ಗಳಿಗೆ ಮಳಿಗೆಗಳಿಗೆ ಎಲ್ಲ ಕೊಡ್ತಕ್ಕಂಥದ್ದು. ವಿಜಯ್, ಅಲ್ಲ, ಈಗ ಈ ತರದ ದಂಧೆಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋರ್ಗೂ ಸೇಫ್ಟಿ ಅಲ್ಲ, ಆಮೇಲೆ ಗ್ರಾಹಕರಿಗೂ ಪ್ರತಿ ಸಿಲಿಂಡರ್ ನಲ್ಲಿ 2 kg 3 kg ಲಾಸ್ ಆಯ್ತು ಅಂದ್ರೆ ಭಾರಿ ಕಷ್ಟ. ಈ ಬಗ್ಗೆ ಈಗ ಒಂದು ಕೇಸ್ ಅಂತೂ ದಾಖಲಾಗಿದೆ. ಪೊಲೀಸ್ ಇಲಾಖೆ ಏನ್ ಹೇಳ್ತಾ ಇದೆ? ಇನ್ನು ಹಲವು ಕಡೆ ಇದೇ ರೀತಿ ಆಗ್ತಾ ಇದೆಯಲ್ಲ? ಈಗ ಅವರು ಪೊಲೀಸ್ ಇಲಾಖೆಯ ಸಿಪಿ ಆದಂತ ಅವರು ಕೂಡ ಹೇಳಿದ್ರು. ಏನಂತಂದ್ರೆ ಆಮೇಲೆ ತಹಸೀಲ್ದಾರ್ ಕೂಡ ಹೇಳಿದ್ರು, ಇನ್ನು ಬಹಳ ಕಠಿಣವಾಗಿ ಎಲ್ಲಾ ಏಜೆನ್ಸಿಗಳಿಗೆ ಖುದ್ದಾಗಿ ಭೇಟಿಯಾಗಿ ಅವರ ವೆಹಿಕಲ್ಗಳೇನ ಹೋಗ್ತಾವಲ್ಲ ಗುಡಾಮಿನ ಗ್ರಾಹಕರಿಗೆ ಕೊಡ್ಲಿಕ್ಕೆ, ಸೊ ನೀವು ಮಾಲೀಕರೇ ಕೂಡ ಖುದ್ದಾಗಿ ಗ್ರಾಹಕರಿಗೆ ಕೆಲವೊಂದು ದಿವಸ ನಿಮ್ಗೆ ಗ್ರಾಹಕರ ಮನೆಗೆ ಹೇಳಿ ಅವನ್ನೆಲ್ಲ ವೇಟ್ ಮಾಡಿ ಕೊಡ್ಬೇಕಂತೂ ಕೂಡ ಕರೆಕ್ಟ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ, ಸದ್ಯಕ್ಕಂತೂ ಎಲ್ಲ ಸೀಸ್ ಆಗಿದೆ. ಥ್ಯಾಂಕ್ ಯು ಪ್ರಶಾಂತ್. ಸದ್ಯಕ್ಕೆ ಈ ರೀತಿ ಕರಾಳ ದಂಧೆಯ ಮೂಲಕ ಗ್ರಾಹಕರನ್ನು ವಂಚಿಸ್ತಿದ್ದಂಥ ಏನು ಗ್ಯಾಸ್ ಏಜೆನ್ಸಿಗೆ ಒಂದು ತಕ್ಕ ಪಾಠವನ್ನು ಕಲಿಸಲಾಗಿದೆ. ಇನ್ನೂ ಈ ರೀತಿ ಹಲವು ದಂಧೆಗಳಿದೆ, ಅವಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿದೆ. ಪೊಲೀಸ್ ಇಲಾಖೆ ಆ ಬಗ್ಗೆ ಜವಾಬ್ದಾರಿಯನ್ನು ವಹಿಸಬೇಕಾಗಿದೆ.